ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ನಮಸ್ಕಾರ ಸ್ನೇಹಿತರೆ. ಪರೀಕ್ಷಿತ್ ಮಹಾರಾಜರು ಯಾರೆಂದು ನಿಮಗೆ ಗೊತ್ತೇ? ಇವರಿಗೆ ಶೃಂಗಿ ಋಷಿಯ ಶಾಪ ಒದಗಿದುದು ಹೇಗೆ? ಮಹಾಭಾರತದಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಬನ್ನಿ ತಿಳಿದುಕೊಳ್ಳೋಣ. ಇವರು ಅಭಿಮನ್ಯು ಮತ್ತು ಉತ್ತರೆಯ ಪುತ್ರನಾಗಿದ್ದಾನೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಉತ್ತರೆಯು ಗರ್ಭಿಣಿಯಾಗಿದ್ದಳು. ಆಗ ಅಶ್ವತ್ಥಾಮ ಇವಳನ್ನು ಮಗು ಸಹಿತ ಕೊಲ್ಲಲು ಯತ್ನಿಸುತ್ತಾನೆ. ಆದರೆ ಶ್ರೀಕೃಷ್ಣನು ತನ್ನ ದೈವಿಕ ಶಕ್ತಿಯಿಂದ ಗರ್ಭದಲ್ಲಿರುವ ಮಗುವನ್ನು ರಕ್ಷಿಸುತ್ತಾನೆ. ಭೀಷ್ಮನು ಶರಪಂಜರದಲ್ಲಿ ಮಲಗಿರುವ ಸಮಯದಲ್ಲಿ ಉತ್ತರೆಯ ಗರ್ಭದಲ್ಲಿ ಒಂದು ಮಗುವಿನ ಜನನವಾಗುತ್ತದೆ. ಇವನೇ ಪರೀಕ್ಷಿತ್ ಮಹಾರಾಜ ಎಂದು ಖ್ಯಾತಿಯನ್ನು ಪಡೆಯುತ್ತಾನೆ. ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಪರೀಕ್ಷಿತನನ್ನು ಹಸ್ತಿನಾವತಿ ರಾಜ್ಯದ ರಾಜನನ್ನಾಗಿಸಿದರು. ಇವನು ತನ್ನ ಪರಾಕ್ರಮ ಮತ್ತು ಧರ್ಮನಿಷ್ಠೆಯಿಂದ ಪ್ರಸಿದ್ಧನಾದನು. ಪರೀಕ್ಷಿತ್ ಮಹಾರಾಜನ ಪ್ರಮುಖ ಕಥೆಯೊಂದು ಆತನ ನಿಧನದ ಹಿನ್ನೆಲೆಯಲ್ಲಿದೆ. ಒಂದು ದಿನ ಪರೀಕ್ಷಿತ್ ಮಹಾರಾಜನು ಬೇಟೆಯಾಡಲು ಕಾಡಿಗೆ ಹೊರಟ. ಮೃಗಗಳ ಹಿಂದೆ ಓಡುತ್ತಾ ಓಡುತ್ತಾ ಬಳಲಿ ಆತನಿಗೆ ಹಸಿವು ಮತ್ತು ಬಾಯಾರಿಕೆಯೂ ಉಂಟಾಗುತ್ತದೆ. ನೀರು ಕುಡಿಯಲು ಯಾವುದೇ ಜಲಾಶಯ ಕಾಣಿಸದಿರಲು ಆತನು ಹತ್ತಿರದಲ್ಲಿದ್ದ ಒಂದು ಋಷ್ಯಾಶ್ರಮಕ್ಕೆ ಹೊಕ್ಕನು. ಅಲ್ಲಿ ಕಣ್ಣು ಮುಚ್ಚಿಕೊಂಡು ಧ್ಯಾನಸ್ಥರಾಗಿ ಶಾಂತ ಭಾವದಿಂದ ಕುಳಿತಿದ್ದ ಓರ್ವ ಮುನಿಯನ್ನು ಕಾಣುತ್ತಾನೆ. ಅವರು ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿಗಳನ್ನೆಲ್ಲವನ್ನು ತಡೆಗಟ್ಟಿ ಸಂಸಾರಾತೀತ ಸ್ಥಿತಿಯಲ್ಲಿ ಕುಳಿತಿದ್ದರು. ಕೆದರಿದ ಜಟೆಗಳಿಂದ ಅವರ ದೇಹ ಮುಚ್ಚಿ ಹೋಗಿತ್ತು. ಅಂತಹ ಸಮಾಧಿಸ್ಥ ಮುನಿಗಳಲ್ಲಿ ನಾಲಿಗೆ ಗಂಟಲು ಒಣಗಿ ಹೋಗಿದ್ದ ರಾಜನು ನೀರನ್ನು ಕೇಳಿದನು. ಆದರೆ ಅವನಿಗೆ ಅಲ್ಲಿ ಕುಳಿತುಕೊಳ್ಳಲು ಹುಲ್ಲಿನ ಆಸನವೂ ದೊರೆಯಲಿಲ್ಲ. ಭೂಮಿಯಲ್ಲಿ ಕುಳಿತುಕೊಳ್ಳೋಣ ಎಂದರೆ ಯಾರೂ ಹೇಳಲಿಲ್ಲ. ಕಡೆಗೆ ಒಂದು ಸವಿಮಾತಾದರೂ ದೊರೆಯದಿದ್ದಾಗ ತನಗೆ ಅವಮಾನವಾಯಿತೆಂದು ಭಾವಿಸಿ ಕೋಪಗೊಂಡನು. ಅಲ್ಲಿಂದ ಮರಳುವಾಗ ಅವನು ಸಿಟ್ಟಿನಿಂದ ಒಂದು ಸತ್ತು ಹೋಗಿದ್ದ ಹಾವನ್ನು ತನ್ನ ಧನಸ್ಸಿನ ತುದಿಯಿಂದ ಎತ್ತಿ ಅಲ್ಲಿ ಕುಳಿತಿದ್ದಂತಹ ಬ್ರಹ್ಮರ್ಷಿಯ ಕೊರಳಿಗೆ ಎಸೆದನು. ಬಳಿಕ ತನ್ನ ರಾಜಧಾನಿಗೆ ಹಿಂತಿರುಗಿದನು. ಇಲ್ಲಿ ತಪಸ್ವಿಯಾಗಿ ಕುಳಿತಿದ್ದ ಮಹಾಮುನಿಯೇ ಶಮೀಕ. ಈತನ ಮಗನು ಯಾರೆಂದು ನಿಮಗೆ ಗೊತ್ತೇ? ಅವನೇ ಶೃಂಗಿ. ಮಹಾನ್ ತೇಜಸ್ವಿಯಾಗಿದ್ದ ಈತ ಇತರ ಋಷಿಕುಮಾರರೊಡನೆ ಆಟವಾಡುತ್ತಿದ್ದಾಗ ಪರೀಕ್ಷಿತ್ ಮಹಾರಾಜನು ತನ್ನ ತಂದೆಯೊಡನೆ ಕೆಟ್ಟ ವ್ಯವಹಾರವನ್ನು ನಡೆಸಿದ್ದು ಹೇಗಾದರೂ ತಿಳಿಯಿತು. ಕೋಪಗೊಂಡ ಬಾಲಕನು ಪರೀಕ್ಷಿತ್ ಮಹಾರಾಜನಿಗೆ ಇಂದಿನಿಂದ 7ನೇ ದಿನಕ್ಕೆ ತಕ್ಷಕನಿಂದ ಕಚ್ಚಿಸಲ್ಪಟ್ಟು ಸಾವನ್ನಪ್ಪಲಿ ಎಂಬ ಶಾಪವನ್ನು ಕೊಟ್ಟನು.